ಚಿಕ್ಕ ವಯಸ್ಸಿಂದನೂ ನಮ್ಮ ತಾಯಿ ನನಗೆ ತುಪ್ಪನ ಸೌಟ್ನಲ್ಲಿ ಬಡಿಸೋರು. ಸೌಟ್ನಲ್ಲಿ ತುಪ್ಪ ತಗೊಂಡು ಕಾಯಿಸಿ ಬಿಸಿ ಬಿಸಿಯಾಗಿ ಹಾಕೋರು. ಮನೇಲೆ ಬೆಣ್ಣೆನೂ ಕಡಿತಾ ಇದ್ವಿ, ಬೆಣ್ಣೆನೂ ಕೊಂಡ್ಕೊಂತ ಇದ್ವಿ ಕೂಡ. ನನಗೆ ಯಾವತ್ತೂ ಅದರಿಂದ ಏನು ತೊಂದರೆ ಏನೂ ಆಗಿಲ್ಲ. ಜನ ಹೇಳ್ತಾರಲ್ಲ, ಬೆಣ್ಣೆ ಜಾಸ್ತಿ ತಿನ್ಬಾರ್ದು, ಎಣ್ಣೆ ಒಳ್ಳೇದಲ್ಲ, ತುಪ್ಪ ತಿನ್ಬಾರ್ದು ಅಂತ. ಚಿಕ್ಕ ವಯಸ್ಸಿಂದನೂ ತುಪ್ಪದೆಲ್ಲ ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ತಾಯಿ ನನ್ನ. ಹಾಗಾಗಿ ಯಾವತ್ತೂ ಏನೂ ಆಗಿಲ್ಲಪ್ಪ. ಇದು ತುಪ್ಪದ ವಿಷಯ ಜ್ಞಾಪಿಸ್ಕೊಂಡಾಗ ಸಿನಿಮಾಗೆ ಸಂಬಂಧಪಟ್ಟಿದ್ದಾದ್ರೆ ಅದೇ ಮಡಿವಾಳ ಮಾಚಯ್ಯದಲ್ಲಿ ಇದಕ್ಕೆ ಹೋಗಿದ್ದೆ, ಹೈದರಾಬಾದ್ಗೆ. ಅಲ್ಲಿ ಲೈಟಿಂಗು ಅದು ಇದು ಎಲ್ಲ ನಡೀತಾ ಇತ್ತು. ಕಾಂಬಿನೇಷನ್ ಇದ್ದು ಹೀರೋ ಹೀರೋಯಿನ್. ಇದು ಏನಂದ್ರೆ ಸಾಯಿ ಕುಮಾರ್ ಅವರು ಹೀರೋ ಅದರಲ್ಲಿ, ಪ್ಲಸ್ ಹೀರೋಯಿನ್ ಇದ್ರು, ನಾನು ಇದ್ದೆ. ಪೂಜೆ ಮಾಡಿ ಇವರಿಗೆ ಮಂಗಳಾರತಿ ಕೊಡೋದು. ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರಿಂದ ಅವ್ರೇನ್ ಹೇಳಿದ್ರು, ನೀನ್ ಇಲ್ಲೇ ಓಡಾಡ್ಕೊಂಡಿರು, ಇಲ್ಲೇ ಯಾಕೆ ನಿಂಗೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ, ಮಾಡೋಣ, ಓಡಾಡ್ಕೊಂಡು ನೋಡ್ಕೊಂಡು ಸುತ್ತಾಡ್ಕೊಂಡಿರು ಅಂತ ಹೇಳಿದ್ರು. ಸುತ್ತಾಡ್ಕೊಂಡಿದ್ದೆ. ಏನೋ ಒಂದಕ್ಕೆ ಹಿಂಗೆ ತಿರುಗ್ತೀನಿ, ವಾಪಸ್ ಬರೋದಕ್ಕೆ ಒಂದಷ್ಟು ಜನ ಕೈ ಮುಕ್ಕೊಂಡು ನಿಂತಿದ್ದಾರೆ, ಫ್ಯಾಮಿಲಿಗಳು, ತೆಲುಗ್ನವರು. ನೋಡ್ತಾ ಇದ್ದಂಗೆ ಕ್ಯೂ ನಿಂತ್ಕೊಂಡ್ಬಿಟ್ಟು ಕಾಲಿ ಬೀಳೋದು, ದುಡ್ಡು ಕೊಡೋದು, ಆಶೀರ್ವಾದ ಮಾಡಿಸ್ಕೊಡೋದು, ಈ ತರ ಶುರು ಮಾಡ್ಬಿಟ್ರು. ನನಗೆ ಆ ಕ್ಷಣಕ್ಕೆ ಏನು ತೋಚ್ಲಿಲ್ಲ. ನಾನು ಆ ವೇಷದಲ್ಲಿ ಇದ್ದೆ. ಮಂಗಳಾರತಿ ಮಾಡೋದು, ದೇವ್ರಿಗೆ ಮಂಗಳಾರತಿ ತಟ್ಟೆಯಿಂದ ಕೊಡೋದು, ದಕ್ಷಿಣೆ ಹಾಕ್ಸ್ಕೊಡೋದು, ಆ ಥರದ್ದು ಇದ್ರಲ್ಲಿ. ಸರಿ, ಅವ್ರಿಗೆ ಯಾಕೆ, ನನಗೆ ಭಾಷೆ ಬೇರೆ ತೆಲುಗು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಅವ್ರ ಭಾವನೆನ ನಾನು ಇದ್ ಮಾಡೋದು ಬೇಡ, ಆಯ್ತು ಅಂದ್ಬಿಟ್ಟು ದೇವರಿಗೆ ಅರ್ಪಿಸ್ಬಿಟ್ಟು ಅವ್ರು ಕೊಟ್ಟಿದ್ದ ದಕ್ಷಿಣೆ ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರನ್ನೆಲ್ಲ ಬಿಟ್ಬಿಟ್ಟೆ. ಮುಗೀತು. ಅಲ್ಲಿಂದ ಏನೊಂದು ಶಿಳ್ಳೆ ಬಂತು ಜೋರಾಗಿ, ಒಂದು ಹರ್ಷೋದ್ಗಾರ ಎಲ್ಲ. ಏನು ಅಂತ ಹಿಂಗ್ ನೋಡ್ತೀನಿ, ಸಾಯಿ ಕುಮಾರ್ ಅವರು ಸೂಪರ್ 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 ಅಂತ ಚಪ್ಪಾಳೆ ತಟ್ತಾ ಇದಾರೆ, ಶಿಳ್ಳೆ ಹೊಡಿತಾ ಇದಾರೆ, ಅವ್ರ ಸಂತೋಷ ಹೇಳ್ತಿರೋದು. ಆಮೇಲೆ ಬಾ 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 ಅಂತ ಕರೆದ್ರು. ಆಮೇಲೆ ಹೇಳಿದ್ರು, ಕರೆಕ್ಟ್ ಆಗಿದೆ ಕ್ಯಾರೆಕ್ಟರ್ಗೆ, ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ಆಮೇಲೆ ನೀನ್ ನಮ್ ಜೊತೆನೆ ಊಟ ಮಾಡ್ಬೇಕು, ಬೇರೆ ಎಲ್ಲೂ ಊಟ ಮಾಡ್ಬೇಡ ಅಂದ್ಬಿಟ್ಟು ಅವ್ರ ಟೇಬಲ್ಗೆ ನಾನು ಕರೆಸ್ಕೊಂಡ್ರು. ಎಲ್ಲ ಇಟ್ಟಿದ್ರು, ಸ್ವೀಟು ಅದು ಇದು ಪ್ರತಿಯೊಂದು ಎಲ್ಲ ಇಟ್ಟಿದ್ರು. ದೊಡ್ಡ ಬೌಲ್ನಲ್ಲಿ ತುಪ್ಪ ಕೂಡ ಇಟ್ಟಿದ್ರು, ಒಬ್ಬಟ್ಟು ಸ್ವೀಟ್. ಆಮೇಲೆ ನಾನು ಜಾಸ್ತಿ ಅನ್ನ ಸಾಂಬಾರು ಅದೆಲ್ಲ ಜಾಸ್ತಿ ತಿನ್ಲಿಲ್ಲ, ಒಬ್ಬಟ್ಟಿಗೆ ಬಂದ್ಬಿಟ್ಟೆ. ಯಾರು ತುಪ್ಪ ಹಾಕೊಂತಾನೆ ಇಲ್ಲ. ನಾನು ತುಪ್ಪ ಪ್ರಿಯ, ನನ್ನ ಬಾಡಿಗೆ ಬೇಕು. ಆಮೇಲೆ ಡಾಕ್ಟರ್ ಹೇಳಿದ್ದಾರೆ, ನಿನ್ಗೆ ಯಾವ್ದು ತೊಂದರೆ ಇಲ್ಲ, ಆಹಾರ ನೀನು ತಗೋ, ನೀನು ಅದು ನಿನ್ ಬಾಡಿ ಡಿಮ್ಯಾಂಡ್ಸ್, ಅದಕ್ಕೆ ನಿನ್ಗೆ ತಾಕತ್ತಿದೆ ತಗೋ, ಬೇರೆಯವ್ರ ಮಾತೆಲ್ಲ ಕೇಳ್ಬೇಡ ಅಂತ. ಸರಿ, ಒಂದಿಷ್ಟು ಮುರಿಯೋದು, ತುಪ್ಪ ಹಾಕೊಳ್ಳೋದು, ತಿನ್ನೋದು. ಪ್ರತಿ ಒಂದು ಚೂರ್ ಮಾಡಿದ್ದಕ್ಕೂ ಒಬ್ಬಟ್ಟಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ದೆ. ಬಟ್ ಇದ್ದವ್ರು ಇನ್ನಿಬ್ರು, ಇವರು ಸಾಯಿ ಕುಮಾರ್ ಅವರು, ಇವ್ರು ಗಮನಿಸಬಾರದು ಅಂತ ಹುಷಾರಾಗೇ ಇದ್ದೆ. ಹುಷಾರಾಗಿದ್ರಲ್ಲಿ ತುಪ್ಪ ಕರ್ಗದ್ ಗೊತ್ತಾಗಲ್ವೇ, ಬೌಲಲ್ಲಿ ಕರ್ಗ ಆಲ್ಮೋಸ್ಟ್ ಖಾಲಿಗೆ ಬಂದ್ಬಿಡ್ತು. ಇದಕ್ಕೂ ಎಲ್ಲ ಹಾಕೊಂಡಿದ್ದೆ, ಅನ್ನ ಇದಕ್ಕೂ ಎಲ್ಲ, ಪ್ರತಿಯೊಂದಕ್ಕೂ ತುಪ್ಪ ನಾನೇ ಬಡಿಸ್ಕೊಂತ ಇದ್ದೀನಿ, ಯಾರು ತುಪ್ಪ ಮುಟ್ಟೇ ಇರ್ಲಿಲ್ಲ. ಅಷ್ಟೊತ್ತಿಗೆ ಅವ್ರು ಇನ್ನೊಬ್ಬರನ್ನ ಯಾರನ್ನ ಕರೆದು ಇನ್ನೊಂದು ಬೌಲ್ ತುಪ್ಪ ತರಿಸ್ಬಿಟ್ಟಿದಾರ, ನನಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ತಿಳಿದಾರೆ, ತಿನ್ನು ಅಂದ್ಬಿಟ್ಟು ಆ ಇನ್ನೊಂದು ಎರಡೇನೋ ಒಬ್ಬಟ್ಟಿತ್ತು, ಅಷ್ಟಕ್ಕೂ ಅವರು ಅಷ್ಟು ಸುರಿದೇ ಬಿಟ್ರು. ನನ್ಗೇನಿಲ್ಲ, ಖುಷಿಯಾಗಿ ನಾನು ಅಷ್ಟು ತಿಂದೆ, ನನ್ಗೇನು ಆಗ್ಲಿಲ್ಲ. ತುಪ್ಪ ಅಂದ್ರೆ ಹಾಗೆ, ದೇವರು ಈ ತರ ಆರೋಗ್ಯ ಭಾಗ್ಯನೂ ನನಗೆ ಕೊಟ್ಟಿದ್ದಾನೆ. ತುಪ್ಪ ತಿಂದ್ರು ಏನೂ ಆಗಲ್ಲ, ಎಣ್ಣೆ ತಿಂದ್ರು ಏನೂ ಆಗಲ್ಲ, ಬೆಣ್ಣೆ ತಿಂದ್ರು ಏನೂ ಆಗಲ್ಲ, ಸ್ವೀಟ್ ತಿಂದ್ರು ಏನೂ ಆಗಲ್ಲ, ಎಲ್ಲ ಚೆನ್ನಾಗಿ ತಿಂತೀನಿ, ಎಲ್ಲ ಜೀರ್ಣಿಸ್ಕೊಂತೀನಿ. ಏನೋ ದೇವರು ಅದು ಕೊಟ್ಟಿರೋ ಒಂದು ಭಾಗ್ಯ ಅಂತ ಹೇಳ್ಬೋದು ನನ್ನ ಪಾಲ್ಗೆ. ನಾನೀಗ ಬೆಣ್ಣೆ ತುಪ್ಪ ಜೊತೆ ಎಣ್ಣೆ ಹೇಳಿದೆ. ಎಣ್ಣೆ ಅಂದ್ರೆ ನಾನು ಹೇಳಿದ್ದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಈ ತರ ಹರಳೆಣ್ಣೆ ಆಗ್ಲಿ, ತಲೆಗೆ ಹಾಕೊಳ್ಳೋದಾಗ್ಲಿ ಯಾವುದು ಏನು ತೊಂದರೆ ಮಾಡಲ್ಲ ಅಂತ. ಎಣ್ಣೆ ಅನ್ನೋದಕ್ಕೆ ಈಗ ಎರಡನೇದಕ್ಕೂ ಎಣ್ಣೆ ಅಂತಾರೆ, ಅಂದ್ರೆ ಮದ್ಯದ ಇದು ಇಲ್ಲ, ನನಗೆ ಅಭ್ಯಾಸ ಏನಿಲ್ಲ. ಸಿಗರೇಟ್ ಆಗ್ಲಿ, ಬೀಡಿ ಆಗ್ಲಿ, ಮದ್ಯ ಆಗ್ಲಿ, ಯಾವುದು ಆ ಥರ ಅಭ್ಯಾಸ ಯಾವತ್ತೂ ನಾನು ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಎಣ್ಣೆ ಅಂದಾಗ ಆ ಭಾವನೆ ಬೇಡ. ನನ್ಗೆ ಹೇಳಿದ್ದು ಈ ಅಡಿಗೆ ಎಣ್ಣೆ ಅಷ್ಟೇ. ಪಾರ್ಟಿಗಳಿಗೆ ಹೋದಾಗ ಒಂದ್ಸತಿ ಬೀರ್ ಬಾಟ್ಲು ಸುಮ್ಮನೆ ಇಟ್ಕೊಂಡಿದ್ದೆ, ಫೋಟೋಗಳಿಗೆ, ವಿಡಿಯೋಗೆ, ಒಂಥರ ಜನಗಳಿಗೆ ಒಂಥರ ಆಶ್ಚರ್ಯ ಮಾಡೋಕ್ಕೋಸ್ಕರ. ಯಾವ್ದೋ ಹ್ಯಾಪಿ ನ್ಯೂ ಇಯರ್ದು ಫಂಕ್ಷನ್, ಅದು ಬಗ್ಗಿಸ್ಕೊಂಡಿದ್ದು ಬೀರ್ ಬಾಟ್ಲು. ಪಾರ್ಟಿ ಮುಗಿಯೋ ತನಕ ನನ್ನ ಕೈನಲ್ಲಿ ಫುಲ್ ಆಗಿ ಆ ಥರನೇ ಇತ್ತೇ ಹೊರತು ಯಾರು ನನ್ನ ಹತ್ರ ಈಸ್ಕೊಳ್ಳೂ ಇಲ್ಲ, ಕೇಳಿದ್ರು ಆಫರ್ ಮಾಡಿದ್ರು ಯಾರು ತಗೊಳ್ಳೂ ಇಲ್ಲ. ಎಲ್ಲ ಬರೀ ಹಾಟ್ ಡ್ರಿಂಕ್ಸ್ಗೆ ಹೋಗಿದ್ರೆ ಹೊರತು ಯಾರಿಗೂ ಬೀರ್ ಬೇಕಾಗಿರ್ಲಿಲ್ಲ. ನನ್ನ ಮಗ್ನಲ್ಲಿ ಹಾಗೆ ಉಳಿತು.
ಕೊನೆಯಲ್ಲಿ ಅದ್ರ ಆ ಮಗ್ನ ಹಂಗೆ ಇಟ್ಬಿಟ್ಟು ನಾನು ಬಂದಿದ್ದಾಯ್ತು. ಅಲ್ಲ, ಯಾರು ತಗೊಂತ ಹೇಳಿಲ್ಲ ಇವತ್ತು ನಿಮ್ಗೆ ಡ್ರಿಂಕ್ಸ್ ಕೂಡ ಆಫರ್ ಮಾಡಿಲ್ಲ? ಆ ಇಲ್ಲ. ಸುಮಾರು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತು, ನಾನು ಏನು ಮದ್ಯ ಮುಟ್ಟೋದಿಲ್ಲ, ನನ್ನ ಅಭ್ಯಾಸ ಇಲ್ಲ ನನಗೆ. ಬರೀ ಏನಿದ್ರು ತಿಂಡಿ ಪೋತ ಅಂತ ಗೊತ್ತು ಅವ್ರಿಗೆ. ನನಗೆ ಬಿರುದೇ ಇತ್ತು, ತಿಂಡಿ ಪೋತ, ಸಾಪಾಟ್ ರಾಮ, ಈ ಥರ ಎಲ್ಲ ಅನ್ನೋರು. ಒಂದು ಚಿಕ್ಕ ಮಗು ಕೂಡ ನನ್ಗೆ ಹೇಳುತ್ತೆ ಊಟ ತಾತ ಅಂತ. ಆತರ ಅಷ್ಟು ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಊಟ ತಿಂಡಿ ಇದೆಲ್ಲ ಪ್ರಿಯ ಅಂತ, ಭೋಜನ ಪ್ರಿಯ ಅಂತ. ಅದೇನೋ ನಾನು ನನ್ನ ಯಾವ ಭಾಗ್ಯನೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು, ಅವರ ಸಿನಿಮಾ ಸುಮಾರು 206 ಅಂತ ಏನೋ ಹೇಳ್ತಾರಲ್ಲ, ಅದರಲ್ಲಿ ನಾನು 200 ಸಿನಿಮಾನಾದ್ರೂ ನೋಡಿದ್ದೀನಿ ಅಂತ ಹೇಳ್ಬೋದು, ಧಾರಾಳವಾಗಿ ಹೇಳ್ಬೋದು. ಯಾವುದೋ ಕೆಲವು 6 ಸಿನಿಮಾಗಳು ಅಷ್ಟೇ ಮಿಸ್ ಆಗಿರೋದು ನನಗೆ ನೋಡಕ್ಕೆ. ಸತಿನಾಳಾಯಿನಿ, ದೇವಸುಂದರಿ, ಇನ್ನೊಂದು 4 ಸಿನಿಮಾಗಳು ಹೀಗೆ ಹಳೆ ಸಿನಿಮಾಗಳೇ. ಶ್ರೀನಿವಾಸ ಕಲ್ಯಾಣ, ಭಕ್ತ ಪ್ರಹ್ಲಾದ ಹಳೇದು, ಇದೊಂದು 6 ಸಿನಿಮಾ ಏನು ನೋಡಿಲ್ಲ. ಅಷ್ಟು ಬಿಟ್ಟು ಇನ್ನು ಮಿಕ್ಕಿದ್ದು ಅವ್ರದ್ದು ಎಲ್ಲಾ ಸಿನಿಮಾನು ತಪ್ಪದೆ ನಾನು ನೋಡಿದ್ದೀನಿ. ಅದು 47ನೇ ಇಸ್ವಿದೆ ಯಾವ್ದು ಭಕ್ತ ಪ್ರಹ್ಲಾದ. ಶ್ರೀನಿವಾಸ ಕಲ್ಯಾಣನು ತುಂಬಾ ಹಳೇದು, ನನ್ನ ಹುಟ್ಟಕ್ಕೆ ಮುಂಚಿಂದು ಅವೇ 2 ಸಿನಿಮಾ. ಈ ಸತಿನಾಳಾಯಿನಿ ಅದೆಲ್ಲ ಬಂದಾಗ ನಾನಿನ್ನು ಚಿಕ್ಕ ಹುಡುಗ, ನನ್ನ ಸಿನಿಮಾಗೆ ಯಾರು ಕರ್ಕೊಂಡು ಹೋಗ್ತಾ ಇದ್ರು? ಹಾ, ಅಲ್ಲ, ಇದು ಸತಿನಾಳಾಯಿನಿ ಎಲ್ಲೂ ನೋಡಕ್ಕೂ ಅವೈಲೇಬಲ್ ಇಲ್ಲ ಈಗ, ಸಿಕ್ಕಿಲ್ಲ ಎಲ್ಲೂ. ದೇವಸುಂದರಿನೂ ಸಿಕ್ಕಿಲ್ಲ, ಹಾಡೇ ನಾನು ಒಂದು ಕೇಳಿಲ್ಲ ದೇವಸುಂದರಿದು. ಅವಾಗ ನೋಡ್ಬೋದಿತ್ತು, ಅವಾಗ ಅಷ್ಟೊಂದು ಸ್ವತಂತ್ರ ಇರ್ಲಿಲ್ವಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಕ್ಕೆ. ಅವಾಗ ಇನ್ನು ದೇವಸುಂದರಿ ಬಿಡುಗಡೆ ಆದಾಗ ನಾನಿನ್ನು ಚಿಕ್ಕ ಹುಡುಗ, ಮನೆಯಲ್ಲಿ ಓದ್ತಾ ಇದ್ದವನು. ತಂದೆಯವ್ರು ಕರ್ಕೊಂಡು ಹೋದ್ರೆ ಮಟ್ಟಿಗೆ ಸಿನಿಮಾ ಇಲ್ಲ ಅಂದ್ರೆ ಇಲ್ಲ ಅಂತಿತ್ತು. ಆದ್ರೆ ಯಾರೋ ಒಬ್ಬ ಒಂದ್ಸತಿ ಸ್ಕೂಲ್ನವನೇ ನನಗೆ ಮನೆಯಲ್ಲಿ ಹೇಳ್ದೆ ಸಿನಿಮಾ ನೋಡೋದು ಕಲ್ಸ್ಬಿಟ್ಟ ಅವನು. ಸಸುರಾಲ್ ಅಂತ ಹಿಂದಿ ಪಿಕ್ಚರು, ಅಪೇರಾ ಟಾಕೀಸ್ನಲ್ಲಿ ಮೈಸೂರಿನಲ್ಲಿ. ಸುಮ್ಮನೆ ಬಾ ಅಲ್ಲಿ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಪಿಕ್ಚರ್ಗೆ ಟಿಕೆಟ್ ತಗೊಂಡು ಒಳಗೆ ಹೇಳ್ಕೊಂಡೇ ಹೋಗ್ಬಿಟ್ಟ. ಆಮೇಲೆ ಏನೋ ಒಂಥರ ಅದು ಅಭ್ಯಾಸ ಶುರು ಆಗ್ಬಿಡುತ್ತು, ಮನೇಲಿ ಹೇಳಿದೆ ಸಿನಿಮಾ ನೋಡೋದು. ಹಾಗಾಗೂ ಎಷ್ಟೋ ಸಿನಿಮಾಗಳು ಆವಾಗ ನೋಡಿದ್ದೇನೆ ಇದು ಇವಾಗ ನೋಡಕ್ ಆಗಲ್ಲ ಬಿಡಿ, ಅವೆಲ್ಲ ಈಗ ಕಷ್ಟನೇ. ಆ ಹಳೆ ಸಿನಿಮಾಗಳು ನೋಡ್ಬೇಕು ಅಂದ್ರೆ ಆವಾಗ ನೋಡಿದ್ದು ಎಷ್ಟೋ ಅದೇ ಒಂದು ದೊಡ್ಡ ಭಾಗ್ಯ. ಆದ್ರೆ ಮನೇಲಿ ಹೇಳ್ದೆ ನೋಡಿರೋವೆ ಜಾಸ್ತಿ ಅವೆಲ್ಲ. ಅದಕ್ಕೆ ಮುಂಚಿಂದನೂ ನಾನು ಒಂದ್ಸತಿ ಹಣ್ಣೆಲೆ ಚಿಗುರಿದಾಗ ಶೂಟಿಂಗು ಚೆಲುವಂಬ ಪಾರ್ಕ್ ಅಲ್ಲಿ ಮೈಸೂರಲ್ಲಿ ನಡೀತಾ ಇತ್ತು. ಅವಾಗೇನ್ ಜನಸಂದಣಿ ಏನ್ ಅಷ್ಟೊಂದು ಈಗಿನಷ್ಟು ಮುತ್ಕೊಂತ ಇರ್ಲಿಲ್ಲ ಸರ್ ಯಾರುನು. ಒಬ್ಬ ಪೊಲೀಸ್ ಮ್ಯಾನ್ ಇದ್ರೆ ಜನಗಳು ದೂರನೇ ಇರೋರು ಹೊರತು ಕಲಾವಿದರ ಹತ್ತತ್ರಕ್ಕೂ ಯಾರು ಬರ್ತಾ ಇರ್ಲಿಲ್ಲ, ಯಾರಿಗೂ ಅವನು ಬಿಡ್ತಾನೂ ಇರ್ತಿರ್ಲಿಲ್ಲ. ನಾನ್ ಓಡೋಗಿ ಅವ್ರ ಕೈ ಎಲ್ಲ ಹಿಂಗ್ ಮುಟ್ಟಿ ನೋಡಿ, ನನ್ಗೆ ಈಗ್ಲೂ ನೋಡಿ ಮೈಜೂಮ್ ಅಂತ ಇದೆ ಆ ವಿಷಯ ಜ್ಞಾಪಿಸ್ಕೊಂಡ್ರೆ. ನನಗೆ ಅಷ್ಟು ನಾನು ನೋಡೇ ಇರ್ಲಿಲ್ಲ ಆ ಥರ. ನನಗೆ ಎಷ್ಟು ಆನಂದ ಆಯ್ತು ಅಂತ ಇವತ್ತಿಗೂ ಆನಂದ ಹಾಗೇ ಇದೆ. ಆ ಹ್ಯಾಂಗ್ ಓವರ್ನಲ್ಲೇ ಇದ್ದೀನಿ ನಾನು. ಮಾತಾಡ್ಸಿದ್ದೆ, ಕಲ್ಪನಾ ಅವರು ಇದ್ರು ಆಗ ಅವ್ರ ಜೊತೆ. ಆಮೇಲೆ ನೆಕ್ಸ್ಟ್ ಭೇಟಿ ಮಾಡಿದ್ದು ಇಲ್ಲೇನೆ ಬಡವರ ಬಂದು ನಮ್ಮ ಅಶೋಕ ಹೋಟ್ಲ್ ಇದ್ರಲ್ಲಿ ಸಾಂಗ್ ಅಲ್ಲಿ ಪಂತುಲು ಅವ್ರ ಅಸಿಸ್ಟೆಂಟ್ SR ಶಿವರಾಮ್ ಅಂತ, ಅವ್ರ ಹತ್ರ ನಾನು ಪಂತುಲು MV ರಾಜಮ್ಮ ಅವ್ರ ಬಗ್ಗೆ ಎಲ್ಲ ಮಾತಾಡಿದೆ. ಆಮೇಲೆ ಅವ್ರು ಪದ್ಮಿನಿ ಪಿಕ್ಚರ್ಸ್ ನಲ್ಲಿ ಇದ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ಮಕ್ಕಳ ರಜೆ, ಕಿತ್ತೂರು ಚೆನ್ನಮ್ಮ ಇದೆಲ್ಲ ಮಾತಾಡಿದಾಗ ಅವ್ರಿಗೇನೋ ಒಂಥರ ಖುಷಿಯಾಗಿ, ಈಗಲೂ ನೀವು ಇವಾಗ ಈ ಸಿನಿಮಾದಲ್ಲಿ ಅವಕಾಶ ಇದ್ರೆ ಮಾಡ್ತೀರಾ ಅಂದ್ರು. ಇದೇ ಈ ಡ್ರೆಸ್ಸೇ ಆಯ್ತು ಅಂತ ಹೇಳಿದ್ರು ಅವರು. ಅಶೋಕ ಹೋಟ್ಲು ಡ್ರೆಸ್ಸೇನೆ ಆಯ್ತು, ಬನ್ನಿ ಒಂದು 2-3 ಶಾರ್ಟ್ಸ್ ನಲ್ಲಿ ನಿಮ್ಮನ್ನು ಉಪಯೋಗಿಸೋಣ ಅಂತ ಕರ್ಕೊಂಡೋಗಿ ಹಾಡ್ನಲ್ಲಿ ನಿಲ್ಲಿಸಿ ಅಶೋಕ ಹೋಟ್ಲಲ್ಲಿ. ಆಮೇಲೆ ಮೋತಿಮಾಲಲ್ಲೂ ಅದೇ ಹಾಡಿಂದ ಕಂಟಿನ್ಯೂಷನ್ ಇತ್ತು, ಅಲ್ಲೂ ಕರೆಸಿ ಅಲ್ಲೂ ಮಾಡಿಸಿದ್ರು. ಆ ಥರ ಆಯ್ತು. ಆವಾಗಲೂ ಅವರು ತುಂಬಾ ಚೆನ್ನಾಗಿ ಹೆಸರು ಕೇಳ್ಬಿಟ್ಟು, ಪ್ರಣವಮೂರ್ತಿ ತುಂಬಾ ಚೆನ್ನಾಗಿದೆ ಹೆಸರು ಅಂತ ತುಂಬಾ ನನ್ನ ಒಂಥರ ಮೆಚ್ಚುಗೆ ಸೂಚಿಸಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಮೇಲೆ ನಾನು 25ನೇ ಹುಟ್ಟುಹಬ್ಬದಲ್ಲಿ ನಾನು ಎಲ್ಲಾ ಕಡೆ ಸ್ವೀಟು ಹಂಚಿದೆ. ಆ ಕಾಲದಲ್ಲೇನೆ ಎಲ್ಲಾ ಕಡೆ ತಗೊಂಡೋಗೋದು, ಒಂದು ಆಟೋ ಮಾಡ್ಕೊಂಡ್ಬಿಟ್ಟಿದ್ದೆ. ಎಲ್ಲಾ ಕಡೆ ತಗೊಂಡೋಗಿ ಖಾಲಿ ಆದ ತಕ್ಷಣ ಮತ್ತೆ ಹೋಗೋದು, ಸ್ವೀಟ್ ಕೊಂಡ್ಕೊಳ್ಳೋದು, ಕೊಡೋದು ಇಲ್ಲ. ಭಾಗ್ಯವಂತರು ಸೆಟ್ಗೂ ಹೋಗಿದ್ದೆ. ಅಲ್ಲಿ ಹೋಗಿ ಅಣ್ಣ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹಿಂಗಿಡ್ದೆ. ಅವ್ರು ತಗೊಂಡು ನನ್ನ ಬಾಯಿಗೆ ಫಸ್ಟ್ ಹಾಕ್ಬಿಟ್ರು. ನಾನು ಆ ರೀತಿ ನೋಡಿದ್ದು, ವಿಷಯ ಗೊತ್ತಾಗಿದ್ದು ಅದೇ ಫಸ್ಟ್ ಟೈಮು. ಕೊಟ್ರೆ ಯಾವಲ್ಲೂ ತಗೊಂಡು ಎಲ್ಲರೂ ಅವ್ರ ಬಾಯಿಗೆ ಹಾಕೊಂತಾರೆ, ಆದ್ರೆ ಕೊಟ್ಟವ್ರಿಗೆ ಹೀಗೆ ಹಾಕೋದು
ನನಗೆ ಆ ವಿಷಯನೇ ಅದು ಆ ಪರಿಚಯನೇ ಇರಲಿಲ್ಲ ಅದು. ಆಮೇಲೆ ಜೊತೆಲಿದ್ದವರು ನಾಯಕಿ ಬಿ ಸರೋಜಾದೇವಿ ಅವ್ರಿಗೂ ಹೇಳಿದ್ರು, ಇವರು ಅಶೋಕ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ನಮ್ಮ ಜೊತೆ ಅಭಿನಯನೂ ಮಾಡಿದ್ದಾರೆ, ಕಲಾವಿದರು ಅಂತೆಲ್ಲ. ಅವತ್ತು ತುಂಬಾ ನನಗೆ 25ನೇ ವರ್ಷ ನಿಜವಾಗ್ಲೂ ಅದೇ ಇರಬಾರ್ದಾಗಿತ್ತ, 26ಕ್ಕೆ ಹೋಗ್ಲೇಬಾರ್ದಾಗಿತ್ತು ಅನ್ಸುತ್ತೆ, ಅಷ್ಟು ಸಂತೋಷ ಆಗೋಯ್ತು ನನಗೆ. ಪ್ರತಿ ದಿವಸ ಸಂತೋಷ ಆಯ್ತು 25ನೇ ವರ್ಷದಲ್ಲಿ. ಯಾವಾಗ್ಲೂ ಅದನ್ನ ಮೆಲ್ಕ್ ಹಾಕ್ತಾ ಹಾಕ್ತಾ ಖುಷಿಯಾಗೇ ಇದ್ದೆ ತುಂಬಾ. ನೆಕ್ಸ್ಟ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಅದೇ ನಮ್ಮ ಹೋಟ್ಲಲ್ಲೇ ಜಾಸ್ತಿ. ಅಲ್ಲೂ ಒಂದು ಸುಮಾರಾದ ಒಂದು ಸಣ್ಣ ಪಾತ್ರನೇ, ಅದನ್ನು ಚೆನ್ನಾಗಿ ಇದ್ ಮಾಡಿದ್ದೆ. ಹೊಸ ಬೆಳಕುನಲ್ಲಿ ಡಬ್ಬಿಂಗ್ ಟೈಮ್ನಲ್ಲಿ, ಅದಕ್ಕೂ ಮುಂಚೆ ಶೂಟಿಂಗ್ ಅಲ್ಲಿ ನಾನು ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಶೂಟಿಂಗ್ ನಡೀತಿರ್ಬೇಕಾದ್ರೆ ಮೇಕಪ್ ಮ್ಯಾನ್ ಹೇಳ್ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಸರ್ ಇವ್ರಿಗೆ ಜ್ವರ ಬಂದ್ಬಿಟ್ಟಿದೆ, ತುಂಬಾ ಸುಡ್ತಾ ಇದೆ ಇವ್ರಿಗೆ ಅಂತ. ಆಮೇಲೆ ಅದು ಇವರು ಭಗವಾನ್ ಅವ್ರ ಕಿವಿ ತನಕನೂ ಹೋಯ್ತು ಮ್ಯಾಟ್ರು, ಅವ್ರಿಗೂ ಕಿವಿಗೆ ಬಿತ್ತು. ಹೌದಾ, ಹಾಗಿದ್ರೆ ಪಾಪ ಯಾಕೆ ಅವ್ರಿಗೆ ಇದ್ ಮಾಡೋದು, ಬೇರೆ ಯಾರನ್ನಾರು ಕರೀರಿ, ಆ ಪಾತ್ರ ಬೇರೆಯವ್ರ ಕೈಲಿ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರ ಅಣ್ಣ ಅವ್ರದ್ದು ಎಂಟ್ರಿ ಆಯ್ತು ಒಳಗಡೆ. ಈ ನೋಡಿದ್ರು ಏನೋ ಇಲ್ಲೇನೋ ಆಗ್ತಾ ಇದೆ ಅಂತ ಅವ್ರಿಗೊಂದು ಸ್ವಲ್ಪ ಸೂಕ್ಷ್ಮ ಅರಿವಾಯ್ತು. ಏನು ಅಂತ ಕೇಳಿದ್ರು. ಅಲ್ಲಿ ಒಬ್ರು ಹೇಳಿದ್ರು, ಇಲ್ಲ ಅವ್ರಿಗೆ ಜ್ವರ ಬಂದಿದೆ, ಅವರು ಬೆಂಗಳೂರಿಂದ ಬಂದಿದ್ದಾರೆ, ಅದಕ್ಕೆ ಆ ಪಾತ್ರನ ನನ್ನ ಹತ್ರ ಬಂದ್ಬಿಟ್ಟು ಹಣೆ ಎಲ್ಲ ಮುಟ್ ನೋಡು, ಜ್ವರ ಇದೆ, ಮಾಡ್ತೀರಾ ನೀವು, ಏನ್ ಮಾಡ್ತೀರಾ ಅಂತ. ಇಲ್ಲ ಮಾಡ್ತೀನಿ, ಅದಕ್ಕೆ ಬಂದಿರೋದು ನಂದು. ಹೌದಾ, ನೀವು ಮಾಡ್ತೀನಿ ಇದ್ರು ಮಾಡಿ ಅದಕ್ಕೇನಂತೆ. ಭಗವಾನ್ ನೋಡಿ, ಇವ್ರಿಗೆ ಒಂದ್ ಕೆಲಸ ಮಾಡೋಣ, ಶಾರ್ಟ್ ಇದ್ದಾಗ ಇವ್ರು ಬರ್ಲಿ ಮಾಡ್ಲಿ, ಆಮೇಲೆ ಶಾರ್ಟ್ ಆದ ತಕ್ಷಣ ಹೋಗಿ ಒಂದ್ ಕಡೆ ಇವ್ರದ್ದು ಕೆಲಸ ಇಲ್ದಿದ್ದಾಗ ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತ್ರೆ ಎಲ್ಲ ತಗೊಳಿದ್ರು. ಮಾತ್ರೆ ಬೆಳಿಗ್ಗೆ ಬರೋ ತಗೊಂಡ್ ಬಂದಿದ್ದೀನಿ, ಮಧ್ಯಾಹ್ನದ್ದು ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೌದಾ, ತೊಂದ್ರೆ ಇಲ್ಲ ಅಂದ್ಬಿಟ್ಟು ಇವ್ರ ಕಾರ್ನಲ್ಲಿ ಕಳ್ಸಿಪ್ಪ ಮನೆಗೆ. ಅದೇ ಕಾರ್ನಲ್ಲಿ ಊಟ ಮಾಡಿ ಮಾತ್ರೆ ತಗೊಂಡು, ಮನೆ ಊಟನೇ ಎಲ್ಲ ಮಾಡಿ ಮಾತ್ರೆ ತಗೊಂಡು ಮತ್ತೆ ಅದೇ ಕಾರಲ್ಲಿ ವಾಪಸ್ ಇಲ್ಲಿಗೆ ಬರ್ಲಿ, ಕೆಲಸ ಇರೋ ತನಕ ಇಟ್ಕೊಳ್ಳೋಣ, ಆಮೇಲೆ ಮನೆಗೆ ಕಳಿಸ್ಬಿಡೋಣ ಅಂತ ಮೈಸೂರಿನಲ್ಲಿ ಅಷ್ಟೆಲ್ಲ ಇದ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ರು. ಹೊಸ ಬೆಳಕಿನಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮಾಡಿದ್ದೆ, ಅದರಲ್ಲೂ ಸಂತೋಷ ಬಿದ್ರು. ಯಾವತ್ತೂ ಒಂಥರ ನನ್ನ ಬಗ್ಗೆ ಒಂದು ವಿಶೇಷವಾದ, ಅವ್ರಿಗೆ ಎಲ್ಲ ಪ್ರೀತಿ ಗೌರವ ಇದೆಲ್ಲ ಕಮ್ಮಿ ಪದ ಅನ್ಸುತ್ತೆ ನನಗೆ, ಅದಕ್ಕಿಂತ ಹೆಚ್ಚಾಗೇ ಇತ್ತು. ಅದೇ ರೀತಿ ನಾನು ಅವ್ರ ಕಂಡ್ರೆ ತುಂಬಾ ಅಭಿಮಾನದಿಂದ, ಅಂದ್ರೆ ಅವ್ರೊಬ್ಬರನ್ನೇ ಅಲ್ಲ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಸುದರ್ಶನ್, BM ವೆಂಕಟೇಶ್, ಪ್ರತಿ ಕಲಾವಿದ್ರ ಕಂಡ್ರು ನನಗೆ ತುಂಬಾ ಪ್ರೀತಿ ಇತ್ತು. ಅದು MV ರಾಜಮ್ಮ ಅವ್ರು ಹೇಳಿದ್ದು, ಎಲ್ರು ನಮ್ಮವರೇನೆ, ಭೇದ ಭಾವ ಎಲ್ಲೂ ಬಗಿಬೇಡ, ಎಲ್ರನ್ನೂ ಒಂದೇ ರೀತಿ ಕಾಣು, ಒಬ್ಬರನ್ನ ಹೆಚ್ಚು ಒಬ್ಬರನ್ನ ಕಮ್ಮಿ ಮಾಡಬೇಡ ಅಂತ ಹೇಳಿದ್ರು. ಅದನ್ನ ಇವತ್ತಿನ ತನಕ ನಾನು ನಡೆಸ್ಕೊಂಡ್ ಬಂದಿದ್ದೀನಿ. ಪ್ರತಿ ಕಲಾವಿದರನ್ನ ಕಂಡ್ರು ನನಗೆ ತುಂಬಾ ಪ್ರೀತಿ ಗೌರವ. ಆದ್ರೆ ಮುಂಚೆ ಹೋಗ್ತಿದ್ದಷ್ಟು ಹತ್ರ ಈ ಕಾಲದಲ್ಲಿ ಭಾರಿ ಕಷ್ಟ ಇದೆ. ಅವಾಗೆಲ್ಲ ಕ್ಯಾರವಾನು ಅದು ಇದು ಅಂತ ಏನು ಇರ್ಲಿಲ್ಲ, ಒಂದು ಮನೆಯವ್ರ ತರ ಇರ್ತಾ ಇದ್ವಿ. ಒಂದು ರೂಮು ಗಂಡಸರಿಗೆ, ಒಂದು ರೂಮ್ ಹೆಂಗಸರಿಗೆ ಅಂತ ಬಿಟ್ಬಿಡೋರು, ಅವ್ರವ್ರು ಅಲ್ಲಲ್ಲಿ ಇರ್ತಿದ್ವಿ. ಇನ್ಯಾರನ್ನಾರು ಮಾತಾಡ್ಸ್ಬೇಕಂದ್ರೆ ಅವ್ರು ಅಲ್ಲಿಗೆ ಹೋಗೋರು, ಇವ್ರು ಇಲ್ಲಿಗೆ ಬರೋರು. ಯಾವ ಒಂದು ಸಂಕೋಚ ಆಗ್ಲಿ, ಒಂದು ಹೆಚ್ಚು ಕಮ್ಮಿನೋ ಇದಾಗ್ಲಿ, ಅವೆಲ್ಲ ಇರ್ಲಿಲ್ಲ ಆ ಕಾಲದಲ್ಲಿ. ಈಗ ಸ್ವಲ್ಪ ಕಷ್ಟನೇ. ಈಗ ನಾವು ಇನ್ನೊಬ್ರು ಕಲಾವಿದರ ಹತ್ರ ಹೋದ್ರೆ ನಾವು ಕಲಾವಿದರೇ ಆಗಿರಲ್ಲ ಒಂದ್ ಲೆಕ್ಕದಲ್ಲಿ ನೋಡಿದ್ರೆ. ಅಭಿನಯ ಮಾಡೋವಾಗ ಅವ್ರ ಜೊತೆ ಮಾಡೋವಾಗ ಅಷ್ಟೇ ಕಲಾವಿದ್ರು, ಆಮೇಲೆ ಯಾವ ಲೆಕ್ಕಕ್ಕೂ ನಾವು ಸಿಗಲ್ಲ ಅವ್ರಿಗೆಲ್ಲ. ಏನು ಮಾಡಕ್ಕಾಗಲ್ಲ, ನಾವು ಕೇಳ್ಕೊಂಬಂದಿರೋದು. ಇಲ್ಲ ಅವ್ರು ಅಷ್ಟು ಬೆಳೆದು ಅವ್ರಿಗೆ ಯಾವ್ದಕ್ಕೂ ಬಿಡುವಿರಲ್ಲ ಅಂತ ಕಾಣುತ್ತೆ, ಬೇಡ ಅಂತ ಬಿಟ್ಟಿರ್ತಾರೆ. ಏನು ಮಾಡಕ್ಕಾಗಲ್ಲ. ಮುಂಚೆ ಯಾರನ್ನ ಭೇಟಿ ಮಾಡ್ಬೇಕಾದ್ರೂ ಅವ್ರವ್ರ ಮನೆಗಳಿಗೆ ನೇರವಾಗಿ ಹೋಗ್ಬೋದಿತ್ತು, ಭೇಟಿ ಮಾಡ್ಬೋದಿತ್ತು, ಮಾತಾಡ್ಸ್ಬೋದಿತ್ತು. ಅವ್ರು ಇಲ್ಲ ಅಂದ್ರೂ ಒಂದು ಏನೋ ಒಂದು ಉಪಚಾರ ಮಾಡಿಸ್ಕೊಂಡು ಸಂತೋಷವಾಗಿ ನಾವು ಬರ್ತಾ ಇದ್ವಿ. ಈಗ ಗೇಟ್ ತನಕ ಹೋದ್ರೆ ಆಗ್ಲೇ ಬೇಕಾಷ್ಟು ಜನ ಸೇರಿರ್ತಾರೆ. ಅವ್ 99 ಜನ ಅಲ್ಲಿದ್ರೆ ನಾವು 100 ಆಗ್ತೀವಿ ಅಷ್ಟೇ ಹೊರತು ಏನೋ ಹೆಚ್ಚಿಗೆ ಏನು ಹೇಳಕ್ ಆಗ್ತಿಲ್ಲ ನನಗೆ. ಆದ್ರೆ ನಮ್ಮ ಅಭಿಮಾನ ಪ್ರೀತಿ ಅಂತೂ ನಮ್ಮ ಕಡೆಯಿಂದ ಎಲ್ಲಾರ ಬಗ್ಗೆನೂ ಜೋರಾಗಿ ಇದೆ, ಅದ್ ಮಟ್ಟಿಗೆ ಹೇಳ್ಬೇಡ. ಇನ್ಸಿಡೆಂಟ್ಸ್ ಯಾರ ಮನೇಲಿ ಆಗಿದೆ? ಹಾ, ಇನ್ಸಿಡೆಂಟ್ಸ್ ಯಾರ ಹತ್ರ ಆಗಿದೆ? ಯಾವ ತರ? 3 ಜನ ನಾವು ಒಬ್ಬ ಅದೇ ಅಂತ ಹೇಳ್ಬೇಕಾದ್ರೆ ಸರ್, ನಾನು ಪರ್ಟಿಕ್ಯುಲರ್ ಆಗಿ ನೇಮ್ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಈಗ ಎಲ್ಲೋದ್ರೂ ಹೆಚ್ಚು ಕಮ್ಮಿ ಹಾಗೇನೆ ಸರ್, ಎಲ್ಲೋದ್ರೂ ಮುಂಚೆ ಏನು ಆತರ ಎಲ್ಲ ಜನಸಂದಣಿ ಅವೆಲ್ಲ ಸೇರಿರ್ತಾ ಇರ್ಲಿಲ್ಲ. ನಾನು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರಿಗೂ ಏನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ಹಾಗಾಗಿ ಎಲ್ಲಿ ಹೋಗೋಕ್ಕೂ ಅಪಾಯಿಂಟ್ಮೆಂಟ್ ತಗೊಂಡಿದಾರ ಅಂತ ಕೇಳ್ತಾರೆ. ಅಪಾಯಿಂಟ್ಮೆಂಟ್ ತಗೊಳಕ್ಕೆ ನಮ್ಗೆ ಅವ್ರ ನಂಬರ್ ಬೇಕಿರುತ್ತೆ, ಅವ್ರ ನಂಬರ್ಗಳು ನಮಗೆ ಸಿಗಲ್ಲ. ಸಿಕ್ಕರು ನಾವು ಏನಂತ ಹೇಳೋಣ, ಏನಕ್ಕೆ ಬರ್ತಾ ಇದ್ವಿ ಏನಂತ ಹೇಳೋಣ, ಯಾವ ಬಿಸ್ನೆಸ್ ಇಲ್ವಲ್ಲ ನಮ್ಗೆ. ಏನೋ ಒಂದು ಪ್ರೀತಿ, ಒಂದು ಗೌರವ, ನಾವು ಕಲಾವಿದ್ರು ನೀವು ಕಲಾವಿದ್ರು ನಾವು ಅನ್ಕೊಂತೀವಿ. ಎಲ್ಲೋದ್ರು ಅಷ್ಟೇ ಸರ್. ಇವಾಗ ಏನಂದ್ರೆ ನನಗೆ ಮಡ್ರಾಸ್ನಲ್ಲೇ ಒಬ್ರು ಹೇಳಿದ್ರು, ನೋಡೋ ನೀನ್ ತುಂಬಾ ದೊಡ್ಡ ಹೆಸರು ಮಾಡ್ಬಿಡು, ದುಡ್ಡು ಮಾಡ್ಬಿಡು,
ಆವಾಗ ಎಲ್ಲ ಸಿಗುತ್ತೆ. ಏನೂ ಇಲ್ಲ ಅಂತ ನೀನು ಓಡಾಡಿದ್ರೆ ನೀನು ಒಬ್ಬನೇ ಓಡಾಡ್ಬೇಕಷ್ಟೇ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ, ತುಂಬಾ ನಿರೀಕ್ಷೆ ಇಟ್ಕೋಬೇಡ. ನೀನು ಡಿಸಪಾಯಿಂಟ್ ಆಗ್ಬೇಡ. ಹಾಗೇನೆ ನಿನ್ ಪ್ರೀತಿ ನಿನ್ನಲ್ಲಿ ಇದೆ, ಆದ್ರೆ ಅದು ಎರಡು ಕಡೆಯಿಂದನೂ ಇರಬೇಕು ಅಂತ ನನಗೊಬ್ರು ಕಲಾವಿದರೆ ಮಡ್ರಾಸ್ನವರು ನನಗೆ ಉಪದೇಶ ಮಾಡಿದ್ರು. ಯಾರದು? ದಿಲೀಪ್. ಈಗಿಲ್ಲ, ಹೇಳ್ದ ದುಡ್ಡು ಮಾಡು, ಹೆಸರು ಮಾಡು, ಆಮೇಲೆ ನಿನ್ನ ಅಭಿಮಾನ ಪ್ರೀತಿ ಎಲ್ಲ ಪ್ರದರ್ಶನ ಮಾಡ್ಕೊ. ಇಲ್ಲ ಅಂದ್ರೆ ವರ್ಕ್ ಆಗಲ್ಲ ಕಣೋದೆಲ್ಲ. ಎಂ ವಿ ರಾಜಮ್ಮನ್ ನೋಡೋದಕ್ಕೆ ಚೆನ್ನೈಗೆ ಹೋಗ್ಬೇಕು ಅಂತಿರ್ತೀರಿ ಹ್ಮ್, ಆರಂಭದಲ್ಲಿ. ಹೌದು. ನನ್ನ ಕನಸು ಬಿದ್ಬಿಡೋದು ನನಗೆ. ನಾನೇ ಒಬ್ನೇನೆ ಟ್ರೈನಲ್ಲಿ ಹೋಗಿ ಅಲ್ಲಿ ಹೋಗದಂಗೆ, ಆಮೇಲೆ ನೋಡಿದ್ರೆ ಬೆಳಿಗ್ಗೆ ಎಚ್ಚರ ಆದ್ರೆ ಅದು ಕನಸಾಗಿರೋದು. ಹೋಗಿ ಅಲ್ಲಿ ಆಮೇಲೆ ರತ್ನಾಕರ್ ಅವರು ಕರ್ಕೊಂಡೋಗಿದ್ರು, ಶ್ರೀ ರಾಘವೇಂದ್ರ ವೈಭವ ಅಂತ. ಅಲ್ಲೇ ಕೃಷ್ಣವೇಣಿ ಥಿಯೇಟರ್ ಹತ್ರ ಸುಧಾರ ಹೋಟೆಲ್ ಅಂತ, ಅಲ್ಲಿ ನಮ್ಗೆ ಜಾಗ ಕೊಟ್ಟಿದ್ದು. ಕರ್ಪಗಮ್ ಸ್ಟುಡಿಯೋನಲ್ಲಿ ತೆಲುಗು ಪಿಕ್ಚರ್ದು ಎಲ್ಲ ಶೂಟಿಂಗ್ ಇತ್ತು, ಕನ್ನಡದು ಇತ್ತು. ತೆಲುಗುನಲ್ಲಿ ರಾಮಕೃಷ್ಣ ಅವರು ರಾಘವೇಂದ್ರ ಸ್ವಾಮಿ ಪಾತ್ರ, ಕನ್ನಡದಲ್ಲಿ ಶ್ರೀನಾಥ್ ಅವರು. ಒಂದ್ ದಿವಸ ಹಾಗೆ ಇದ್ದಾಗ ರತ್ನಾಕರ್ ಅವರು, ನಮಗ್ ಬಿಡುವಿತ್ತು, ನಾನು ಇಲ್ಲೇ ಒಬ್ಬರ ಮನೆಗೆ ಹೋಗಿ ಬರ್ತಾ ಇದ್ದೀನಿ, ನೀವೊಬ್ರೇ ಏನ್ ಮಾಡ್ತೀರಾ, ಇರ್ತೀರಾ ಇಲ್ಲಿ, ಇಲ್ಲ ನನ್ನ ಜೊತೆ ಬರ್ತೀರಾ ಅಂತ. ನಿಮ್ ಜೊತೆ ಬರ್ತೀನಿ ಹಿಂದೆ. ಆಮೇಲೆ ಹೇಳಿದ್ರು ಎಂ ವಿ ರಾಜಮ್ಮ ಅವರು ಅಂತ, ನೀವು ಬರೀ ನಾನು ಅಭಿಮಾನಿ ಅಂತ ಅಷ್ಟೇ ಹೇಳಿ, ಬೇರೆ ಇನ್ನೇನು ಹೆಚ್ಚಿಗೆ ಮಾತಾಡಬೇಡಿ, ಮೊದಲನೇ ಸತಿ ಬರ್ತಿರೋದ್ರಿಂದ. ಆಮೇಲೆ ಪರಿಚಯ ಎಲ್ಲ ಆದ್ಮೇಲೆ ಏನ್ ತೊಂದರೆ ಇಲ್ಲ, ಆಮೇಲೆ ನೀವು ನಿಮ್ಮ ಪಾಡಿಗೆ ನೀವು ಯಾವಾಗ ಬೇಕಾದ್ರೂ ಹೋಗಿ ಅವ್ರು ಮಾತಾಡಿಸ್ಬೋದು, ನಿಮ್ಮ ಅವರ ಬಾಂಧವ್ಯ ಹೇಗೆ ಮುಂದಕ್ಕೆ ಬೆಳೆಯುತ್ತೋ ಅದು ನನಗೆ ಗೊತ್ತಿಲ್ಲ ಅಂತ. ಆಮೇಲೆ ನೋಡಿದ್ರು ಅವರು, ನೀನು ನಮ್ಮನೇಲೇ ಇಳ್ಕೊ, ಇಲ್ಲಿಗೆ ಬಂದ್ಮೇಲೆ ಯಾಕೆ ಹೋಟ್ಲಲ್ಲಿ ಇಳ್ಕೊಂತೀಯ, ಇಲ್ಲೇ ಊಟ ಮಾಡು ಅಂತೆಲ್ಲ ಹೇಳೋರು. ಅಲ್ಲೇ ಮಾಡ್ತಾ ಇದ್ದೆ. ತುಂಬಾ ಹಳೆ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಎಲ್ಲ ನಾನು ಅಷ್ಟು ಸರಿಯಾಗಿ ಮಾತಾಡ್ತಿದ್ದು ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ ಆಗೋದು. ತುಂಬಾ ಇಷ್ಟಪಡೋರು ನನ್ನ. ತುಂಬಾ ಸಿಕ್ಕಾಗ್ಲೆಲ್ಲ ನಾವು ಹಳೆ ಸಿನಿಮಾಗಳ ಬಗ್ಗೆ ತುಂಬಾನೇ ಮಾತಾಡ್ತಾ ಇದ್ವಿ. ಆದ್ರೆ ಎಷ್ಟೋ ವಿಷಯಗಳು ಎಷ್ಟೋ ಈಗ ಕೇಳೋಂಥ ವಿಷಯಗಳು ಆಗ ಕೇಳಕ್ ಆಗಿಲ್ಲ ನನಗೆ. ಶ್ರೀಕೃಷ್ಣ ದೇವರಾಯದಲ್ಲಿ ಒಂದು ಚಿಂದೋಡಿ ಲೀಲಾ ಅವ್ರದ್ದು ಒಂದು ಹಾಡಿದೆ, ಹಾಡಿನ ಪುಸ್ತಕದಲ್ಲಿ. ಬಟ್ ಸಿನಿಮಾದಲ್ಲಿ ಅದು ನೋಡಿದ ಜ್ಞಾಪಕ ಇಲ್ಲ. ಯಾಕೆ ಆ ಹಾಡಿಲ್ಲ ಅಂತ ಕೇಳ್ಬೇಕಾಗಿತ್ತು ಅಂತ ಈಗ ಅನ್ಸುತ್ತೆ. ಆತರ ಎಷ್ಟೋ ಸಿನಿಮಾಗೆ ಸಂಬಂಧಪಟ್ಟಿದ್ದ ಪ್ರಶ್ನೆಗಳು ನಾನು ಕೇಳ್ಬೇಕಾಗಿತ್ತು, ಅವತ್ತು ಕೇಳಿಲ್ಲ. ಇವಾಗ ಹೇಳೋರು ಯಾರು ಇಲ್ಲ. BS ರಂಗ ಅವ್ರನ್ನೂ ಅಷ್ಟೇ, ಅವ್ರನ್ನೂ ಎಷ್ಟೋ ಕೇಳ್ಬೋದಾಗಿತ್ತು. ಅವಾಗೆಲ್ಲ ಕೇಳ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ. ಆ ಹಾಡಿನ ಪುಸ್ತಕದಲ್ಲಿ ಸಾವಿತ್ರಿ ಅಂತಿದೆ, ಸ್ಟಾರ್ ಕ್ಯಾಸ್ಟ್ ನಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ಪುಷ್ಪವಲ್ಲಿಯವರು ಮಾಡಿದ್ದಾರೆ, ನಾಗಯ್ಯವರ ಶ್ರೀಮತಿಯವರಾಗಿ, ಅಂದ್ರೆ ಮಾರ್ಕಂಡೇಯನ್ ತಾಯಿಯಾಗಿ. ಬಟ್ ಆ ಸಾವಿತ್ರಿ ಯಾವ ಸಾವಿತ್ರಿ ಅಂತ ಯಾರು ಹೇಳ್ತಾರೆ ಈಗ? ಯಾರೊಬ್ರು ಇಲ್ಲ. ರಾಜಮ್ಮನ್ ಹೇಳಿದ್ರೆ ಹಿಂಗೆಲ್ಲ ಆಗಿತ್ತು ಅಂತ. ಯಾವುದು? ಮೀಟ್ ಮಾಡಕ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲ, ಇದು ಹೇಳಿಲ್ಲ ಅವ್ರಿಗೆ, ಇದು ಹೇಳಿಲ್ಲ. ಈ ಪಾಯಿಂಟ್ ಅವಾಗ ಜ್ಞಾಪಕ ಹೇಳಿಲ್ಲ ನನಗೆ, ಜ್ಞಾಪಕ ಬಂದಿಲ್ಲ. ನಿಂತ್ಕೊಂಡು ಅವರೇ ಊಟ ಮಾಡುವಾಗ ತುಪ್ಪ ಸುರಿಸ್ತಿದ್ರು. ನಾನು ಭೋಜನ ಪ್ರಿಯ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ತಿಂಡಿನೂ ತಿಂತಾನೆ, ಊಟನೂ ಮಾಡ್ತಾನೆ, ಎಲ್ಲ ಸೊಗಸಾಗಿ ಮಾಡ್ತಾನೆ ಅಂತೆಲ್ಲ ಗೊತ್ತಿತ್ತು. ನೀನು ಮನೆಯಲ್ಲಿ ಒಬ್ಬ ಅಂತ ಹೇಳೋರು, ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಅಂತ. ಅವರ ಆಶೀರ್ವಾದ ಯಾವತ್ತಿಗೂ ಇದೆ ನನಗೆ, ಯಾವತ್ತೂ ನೆನಪಾಗ್ತಾ ಇರ್ತಾರೆ ಅವರು.